ನಮಸ್ತೆ ಕರ್ನಾಟಕ. ನಾವಿವತ್ತು ಯೂಟ್ಯೂಬ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯೂಟ್ಯೂಬ್ ಅಂದರೆ ಏನು, ಯೂಟ್ಯೂಬ್ನ ಫಸ್ಟು ಅದನ್ನು ಶುರು ಮಾಡಿದಂಥವ್ರು ಹೇಗೆ ಹುಟ್ಕೊಳ್ತು, ಯೂಟ್ಯೂಬ್ನ ಹುಟ್ಕೊಳ್ಳೋದಕ್ಕೆ ಕಾರಣವಾದಂತಹ ಒಂದು ಘಟನೆ ಏನು, ಇದರ ಸ್ಥಾಪಕರು ಯಾರು, ಪ್ರಸ್ತುತ ಇದರ ಮಾಲೀಕರು ಯಾರು, ಇದರ ಸಂಪೂರ್ಣ ಇತಿಹಾಸವನ್ನು ನಾವಿವತ್ತು ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಒಂದು ಸಣ್ಣ ಪ್ರಯತ್ನದಲ್ಲಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಬೆಂಬಲವನ್ನು ನೀಡಿ ಅಂತ ತಮ್ಮಲ್ಲಿ ಒಂದು ಸವಿನಯ ಮನವಿ. ವಿಡಿಯೋಗೆ ಹೋಗೋಣ. ಯೂಟ್ಯೂಬ್ ಅನ್ನುವಂಥದ್ದು ಒಂದು 3 ಗೆಳೆಯರು ಸೇರಿ ಪ್ರಾರಂಭಿಸಿದಂತಹ ಒಂದು ಕಂಪನಿ. ಅಮೇರಿಕಾದಲ್ಲಿನ ಒಂದು ಖಾಸಗಿ ಕಂಪನಿಯಲ್ಲಿ, ಪೇಪಾಲ್ ಅನ್ನುವಂತಹ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಉದ್ಯೋಗಿಗಳಲ್ಲಿ 3 ಸ್ನೇಹಿತರಿರ್ತಾರೆ. ಆ 3 ಸ್ನೇಹಿತರ ಹೆಸರು ಚಾದ್ ಹರ್ಲೆ, ಸ್ಟೀವ್ ಚೆನ್ ಮತ್ತು ಜಾವೇದ್ ಕರೀಂ ಎನ್ನುವಂತಹ ಈ 3 ಸ್ನೇಹಿತರು ಬಹಳ ಆತ್ಮೀಯರಾಗಿರ್ತಾರೆ. ಹೀಗೆ ಒಂದು ದಿವಸ ಸ್ನೇಹಿತರು ಸೇರಿದಾಗ ಏನು ಸಮಾಲೋಚನೆ ನಡೆಸ್ತಾ ಇರ್ತಾರಲ್ಲ, ಹಾಗೆ ಒಂದು ಸಮಾಲೋಚನೆ ತೊಡಗಿದಂತಹ ಸಂದರ್ಭದಲ್ಲಿ ಈ 3 ಒಂದು ಐಡಿಯಾ ಬರುತ್ತೆ. ಅದು ಏನಪ್ಪ ಅಂತಂದರೆ, ನಾವು ಎಷ್ಟು ದಿವಸ ಅಂತ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ, ನಾವು ಸಹ ಏನಾದರೂ ಒಂದು ಸ್ವಂತ ಒಂದು ಉದ್ಯಮವನ್ನು ಕಟ್ಟಬೇಕು, ಅಥವಾ ಒಂದು ಚಿಕ್ಕದಾಗಿ ಒಂದು ಸ್ವಂತ ಒಂದು ಕೆಲಸವನ್ನು ಪ್ರಾರಂಭಿಸಬೇಕು ಸ್ವಂತದ್ದು ಅನ್ನೋದು ಇವರ ಒಂದು 3 ಬಂದಂತಹ ಒಂದು ಆಲೋಚನೆ ಇದಾಗಿರುತ್ತೆ. ಈ ತುಡಿತ ಅವರಲ್ಲಿ ಸದಾ ಇರುತ್ತೆ. ಇದರ ಒಂದು ಪ್ರತಿಫಲವಾಗಿ ಇವ್ರು ಏನು ಮಾಡ್ತಾರೆ ಅಂತಂದರೆ, ಫೆಬ್ರವರಿ 14, 2005 YouTube.com ಅನ್ನುವಂತಹ ಒಂದು ವೆಬ್ಸೈಟನ್ನು ಪ್ರಾರಂಭಿಸ್ತಾರೆ. ಈ ವೆಬ್ಸೈಟನ್ನು ಪ್ರಾರಂಭಿಸಿ ಇದನ್ನು ಪ್ರಾರಂಭ ಮಾಡಿ ಅದನ್ನು ಚಾಲನೆಗೂ ತರ್ತಾರೆ. ಮುಂಚೆ ಈ YouTube.com ಅನ್ನುವಂತಹ ಈ ವೆಬ್ಸೈಟನ್ನು ಪ್ರಾರಂಭ ಮಾಡಿದಂತಹ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ, ಇದು ಒಂದು ಆನ್ಲೈನ್ ಡೇಟಿಂಗ್ ಸೌಲಭ್ಯವನ್ನು ಒದಗಿಸೋ ಒಂದು ವೆಬ್ಸೈಟ್ ಆಗಿರುತ್ತೆ. ಆದರೆ ಇವರು ಏನು ಉದ್ದೇಶಕ್ಕಾಗಿ ಈ ಒಂದು ಅಪ್ಲಿಕೇಶನ್ ಈ ಒಂದು ವೆಬ್ಸೈಟನ್ನು ಪ್ರಾರಂಭ ಮಾಡಿರ್ತಾರಲ್ಲ, ಇದು ಕಾರಣಾಂತರಗಳಿಂದ ಸಂಪೂರ್ಣವಾಗಿ ವಿಫಲ ಆಗುತ್ತೆ. ಇವ್ರು ಏನು ಮಾಡ್ತಾರೆ ಅಂತಂದರೆ, ತಾವು ಸ್ಥಾಪನೆ ಮಾಡಿದಂತಹ ಉದ್ದೇಶ ಈಡೇರಲಿಲ್ಲ ಅಂತ ಸ್ವಲ್ಪ ನಿರಾಶೆಯನ್ನು ಅನುಭವಿಸ್ತಾರೆ ಈ 3 ಸ್ನೇಹಿತರು. ಇದೇ ನಿರಾಶೆಯಲ್ಲಿ ಒಂದು ದಿವಸ ಇವರು ಇದೇ ಕ್ಯಾಲಿಫೋರ್ನಿಯಾದ ಒಂದು ಬೀದಿಯಲ್ಲಿ ಹಾದು ಹೋಗ್ತಾ ಇರ್ತಾರೆ. ಹಾದು ಹೋಗ್ಬೇಕಾದ್ರೆ ಒಂದು ಮನರಂಜನೆಯ ಒಂದು ಪೋಸ್ಟರನ್ನು ನೋಡ್ತಾರೆ. ಆ ಮನರಂಜನೆಯ ಪೋಸ್ಟರಲ್ಲಿ ಅವರಿಗೆ ಬೇಕಾದಂತಹ, ಅಂದರೆ ಅವರು ಅಭಿಮಾನಿಸ್ತಾ ಇದ್ದಂತಹ ಖ್ಯಾತ ಗಾಯಕರು ಒಂದು ಸಂಗೀತ ಕಾರ್ಯಕ್ರಮದ ಒಂದು ಶೋ ಆಯೋಜನೆ ಆಗಿರೋದು ಅವರಿಗೆ ಗೊತ್ತಾಗಿರುತ್ತೆ. ಆದರೆ ಆ ಶೋ ಆಲ್ರೆಡಿ ಮುಗಿದಿರುತ್ತೆ. ಆಗ ಇವ್ರಿಗೆ ಆ ಒಂದು ಶೋನ ನಾವು ನೋಡೋಕ್ಕಾಗಲಿಲ್ಲಲ್ಲ ಅಂತೇಳಿ, ಸರಿ ಏನಾದರೂ ಯಾವುದಾದ್ರು ಇಂಟರ್ನೆಟ್ಟಲ್ಲಿ ಸಿಗ್ಬೋದಾ ಅಂತ ಅವರು ಅದರ ಒಂದು ಹುಡುಕಾಟಕ್ಕೆ ಶುರು ಮಾಡ್ತಾರೆ. ಈ 3 ಸಹ ಆ ವಿಡಿಯೋಗಾಗಿ ಇಂಟರ್ನೆಟ್ಟಲ್ಲಿ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆದರೆ ಅಷ್ಟು ಸುಲಭವಾಗಿ ಆ ವಿಡಿಯೋನ ಹುಡುಕೋದಾಗಲಿ ಅಥವಾ ವೀಕ್ಷಣೆ ಮಾಡೋದಾಗಲಿ ಅಲ್ಲಿ ಸುಲಭ ಆಗಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಈ 3 ಒಂದು ಆಲೋಚನೆ ಆಗ ಬರುತ್ತೆ. ಒಂದು ವಿಷಯ ಒಂದು ಅರ್ಥ ಆಗುತ್ತೆ. ಅದು ಏನಪ್ಪ ಅಂತಂದರೆ, ಪ್ರಸ್ತುತ ಇಂಟರ್ನೆಟ್ ದುನಿಯಾದಲ್ಲಿ ಒಂದು ವಿಡಿಯೋವನ್ನು ಹಂಚಿಕೆ ಮಾಡುವಂತಹ ಯಾವುದೇ ಒಂದು ನಿರ್ದಿಷ್ಟ ವೇದಿಕೆ ಅನ್ನೋದು ಪ್ರಸ್ತುತ ಎಲ್ಲೂ ಅಸ್ತಿತ್ವದಲ್ಲಿಲ್ಲ ಅನ್ನೋದು ಅವರಿಗೆ ಮನವರಿಕೆ ಆಗುತ್ತೆ. ಇದನ್ನೇ ಅವರು ಸದುಪಯೋಗವನ್ನು ಪಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ತಟ್ಟಂತ ಅವ್ರ ಮೈಂಡಲ್ಲಿ ಬರೋದು, ತಾವು ಕ್ರಿಯೇಟ್ ಮಾಡಿದಂತಹ ಫೇಲ್ ಆಗಿದ್ದಂತಹ ವೆಬ್ಸೈಟ್ ಏನಿರುತ್ತಲ್ಲ YouTube.com, ಇದನ್ನು ಈ ವಿಡಿಯೋ ಹಂಚಿಕೆಗೆ ನಾವು ಯಾಕೆ ಬಳಸ್ಕೋಬಾರ್ದು ಅಂತ ಅವ್ರಿಗೆ ಅಲ್ಲಿ ಒಂದು ಆಲೋಚನೆ ಅವರ ಒಂದು ಮನಸ್ಸಲ್ಲಿ ಬರುತ್ತೆ. ತಕ್ಷಣ ಅವರು ಕಾರ್ಯಪ್ರವೃತ್ತರಾಗ್ತಾರೆ. ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಆ YouTube.comನಲ್ಲಿನ ಈ ಡೇಟಿಂಗ್ ಅಂಶವನ್ನು ಕೈ ಬಿಡ್ತಾರೆ. ಅದನ್ನು ಕೈ ಬಿಟ್ಟು ಯೂಟ್ಯೂಬ್ ಅಪ್ಲೋಡಿಂಗ್ ಮಾಡೋದಕ್ಕೆ ಹಾಗೂ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಏನು ತಂತ್ರಜ್ಞಾನ ಬೇಕಲ್ಲ, ಅದನ್ನು ಮತ್ತಷ್ಟು ಅದರಲ್ಲಿ ವೃದ್ಧಿಪಡಿಸ್ಕೊಂಡು ಅದನ್ನು ಜನಗಳ ಮುಂದೆ ತರೋದಕ್ಕೆ ಸಂಪೂರ್ಣವಾಗಿ ಸನ್ನದ್ಧರಾಗ್ತಾರೆ. ಆದರೆ ಇದಕ್ಕೂ ಮೊದಲೇ ಸ್ವತಃ ಅವರೇ ಒಂದು ವಿಡಿಯೋವನ್ನು ಈ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾರೆ. ಅದರ ಹೆಸರೇ ಮೀ ಅಟ್ ದಿ ಝೂ
ಇದೇ ಯೂಟ್ಯೂಬಲ್ಲಿ ಅಪ್ಲೋಡ್ ಆದಂತಹ ಪ್ರಥಮ ವಿಡಿಯೋ ಆಗಿರುತ್ತೆ. ಇದನ್ನು ಸ್ವತಃ ಯೂಟ್ಯೂಬ್ನ ಸಂಸ್ಥಾಪಕರಲ್ಲಿ ಒಬ್ಬರಾದಂತಹ ಜಾವೇದ್ ಕರೀಂ ರವರು ಈ ವಿಡಿಯೋದಲ್ಲಿ ಅವರನ್ನು ನಾವು ವಿಡಿಯೋದಲ್ಲಿ ಕಾಣಬಹುದು. ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ತಮ್ಮ ಹೈಸ್ಕೂಲ್ನ ಒಬ್ಬ ಗೆಳೆಯರ ಕೈಯಲ್ಲಿ ಒಂದು ಕ್ಯಾಮ್ರಾವನ್ನು ಕೊಟ್ಟು ಕ್ಯಾಲಿಫೋರ್ನಿಯಾದ ಒಂದು ಝೂಗೆ ಹೋಗ್ತಾರೆ. ಆ ಒಂದು ಝೂಗೆ ಕರ್ಕೊಂಡೋಗಿ ಅವ್ರನ್ನ ಇವರು ಆ ಒಂದು 2 ಆನೆಗಳ ಮುಂದೆ ನಿಂತು ಆ ಆನೆಗಳ ದಂತಗಳ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನು ಅವರ ಒಂದು ಹೈಸ್ಕೂಲ್ ಫ್ರೆಂಡ್ ಅದನ್ನು ರೆಕಾರ್ಡ್ ಮಾಡ್ತಾರೆ. ಈ 19 ಸೆಕೆಂಡ್ಗಳ ಈ ವಿಡಿಯೋವನ್ನು 23 ಏಪ್ರಿಲ್ 2005ರಲ್ಲಿ ಇವರು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾರೆ. ಇದರ ಹೆಸರೇ ಮೀ ಎಟ್ ದಿ ಝೂ. ಇದಕ್ಕೆ ಟೈಟಲ್ ಆಗಿ ಮೀ ಎಟ್ ದಿ ಝೂ ಅಂತ ಅವರು ಹೆಸರನ್ನು ಇಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಈ ವಿಡಿಯೋ ಸುಮಾರು 300 ಮಿಲಿಯನ್ಗೂ ಹೆಚ್ಚು ವೀಕ್ಷಣೆಯನ್ನು ಪಡೆದುಕೊಳ್ಳುತ್ತೆ. ಹೀಗೆ ಜನಗಳ ಮುಂದೆ ಬಂದಂತಹ ಯೂಟ್ಯೂಬ್ ನಿರಂತರವಾಗಿ ತನ್ನ ಒಂದು ಜನಪ್ರಿಯತೆಯನ್ನು ಏರಿಸ್ಕೊಳ್ತಾ ಸಾಗುತ್ತೆ. ಎಲ್ಲಿಯೂ ಸಹ ಅದು ತನ್ನ ಒಂದು ಅಸ್ತಿತ್ವವನ್ನು ಕಳೆದುಕೊಳ್ಳೋದೇ ಇಲ್ಲ. ಇಂತಹ ಯೂಟ್ಯೂಬ್ ಮುಂಚೆ ಇದ್ದಂತಹ ಒಂದು ಸ್ಥಳ ಬಹಳ ಒಂದು ಸಣ್ಣ ಜಾಗದಲ್ಲಿ ಇದರ ಒಂದು ಪ್ರಧಾನ ಕಚೇರಿ ಇರುತ್ತೆ. ಅದು ಕ್ಯಾಲಿಫೋರ್ನಿಯಾದ ಒಂದು ಜಾಪನೀಸ್ ರೆಸ್ಟೋರೆಂಟ್ನ ಮಹಡಿಯ ಮೇಲೆ ಒಂದು ಪುಟ್ಟ ಜಾಗದಲ್ಲಿ ಇದರ ಒಂದು ಪ್ರಧಾನ ಕಚೇರಿ ಇರುತ್ತೆ. ಆದರೆ ಮುಂದೆ ಇದು ಬೆಳೆದು ಎಷ್ಟರ ಮಟ್ಟಿಗೆ ದೊಡ್ಡದಾಗಿದೆ ಅಂತಂದರೆ, ಇವತ್ತು ವಿವಿಧ ದೇಶಗಳಲ್ಲಿ ಇದರ ಒಂದು ಕಚೇರಿಗಳನ್ನು ಒಳಗೊಂಡಿರುವಂತಹ ಯೂಟ್ಯೂಬ್ ಇವತ್ತು ಅಮೇರಿಕದ ಕ್ಯಾಲಿಫೋರ್ನಿಯಾದ ಒಂದು ಸುಪ್ರಸಿದ್ಧ ಸ್ಥಳವಾದಂತಹ ಸ್ಯಾನ್ ಬ್ರುನೋ ಎನ್ನುವಂತಹ ಜಾಗದಲ್ಲಿ ಬೃಹತ್ ಕಟ್ಟಡದಲ್ಲಿ ಈ ಒಂದು ಕಚೇರಿಗಳನ್ನು ಇವತ್ತು ಇದು ಒಳಗೊಂಡಿದೆ. ಇಂತಹ ಒಂದು ಯೂಟ್ಯೂಬನ್ನು 9 ಅಕ್ಟೋಬರ್ 2006ರಲ್ಲಿ ಗೂಗಲ್ ಇದನ್ನು $1.65 ಬಿಲಿಯನ್ ಅಮೇರಿಕನ್ ಡಾಲರ್ಗೆ ಈ ಒಂದು ಕಂಪನಿಯನ್ನು ಕೊಂಡುಕೊಳ್ಳುತ್ತೆ. ಅಲ್ಲಿಂದ ಇಲ್ಲಿಯವರೆಗೂ ಈ ಗೂಗಲ್ಲೇ ಇದರ ಒಂದು ಮಾಲೀಕರಾಗಿದ್ದಾರೆ. ಸ್ನೇಹಿತರೆ, ಇಂತಹ ಒಂದು ಯೂಟ್ಯೂಬ್ ಕಾಲಕ್ಕೆ ತನ್ನಲ್ಲಿ ಸಾಕಷ್ಟು ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ತಾ ತನ್ನಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿಕೊಳ್ತಾ ಜನರಿಗೆ ಸರಳವಾಗಿ ಇದನ್ನು ಉಪಯೋಗಿಸೋ ರೀತಿಯಲ್ಲಿ ಇದು ಸಾಕಷ್ಟು ಒಂದು ಕಾರ್ಯಪ್ರವೃತ್ತವಾಗಿದೆ. ಇಂತಹ ಒಂದು ಯೂಟ್ಯೂಬ್ ಇವತ್ತು ಸುಮಾರು 11 ಕೋಟಿಗೂ ಅಧಿಕ ಆಕ್ಟಿವ್ ಚಾನಲ್ಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ಕೋಟಿಗಟ್ಟಲೆ ಜನ ಇದನ್ನು ಬಳಕೆ ಮಾಡ್ತಾರೆ. ಸಾಕಷ್ಟು ಜನ ಯೂಟ್ಯೂಬ್ ಪ್ಲಾಟ್ಫಾರ್ಮ್ನಿಂದ ತಮ್ಮ ಬದುಕನ್ನು ಕಟ್ಕೊಂಡಿರೋದು ನೀವು ಯೂಟ್ಯೂಬ್ ವಿಡಿಯೋಗಳಲ್ಲೇ ನೋಡ್ತಾ ಇರ್ತೀವಿ. ಇಂತಹ ಒಂದು ಯೂಟ್ಯೂಬ್ನಲ್ಲಿ ನನ್ನದೊಂದು ಸಣ್ಣ ಪ್ರಯತ್ನ ನಿಮ್ಮ ಮುಂದೆ ಬಂದಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಒಂದು ಸವಿನಯ ಮನವಿಯನ್ನು ನಾನು ಮಾಡ್ಕೊಳ್ಳೋಕ್ಕೆ ಬಯಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹುಷಾರಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.